ಓಂ ನಮಃ ಶಿವಾಯ್. ಸಮಸ್ತ ಕಾರ್ಮಿಕ ಬಂಧುಗಳಿಗೆ ಕಾರ್ಮಿಕ ದಿನಾಚರಣೆಯ ಶುಭಾಶಯಗಳು. ಕಾಯಕವೇ ಕೈಲಾಸ. ನಾವು ನಿರ್ವಹಿಸುವ ಕಾಯಕ ಶ್ರದ್ಧೆ ಭಕ್ತಿಯಿಂದ ನಿರ್ವಹಿಸಿದಲ್ಲಿ ಉತ್ತಮ ಫಲಿತಾಂಶ ದೊರೆಯುವುದು. ಕಾರ್ಮಿಕರ ಆರೋಗ್ಯ ಮತ್ತು ರಕ್ಷಣೆ ಇವುಗಳು ಕೂಡ ಇದ್ದಲ್ಲಿ ಮಾತ್ರ ಕಾಯಕವೂ ಕೈಲಾಸವಾಗುವುದು. ಕೈಲಾಸವೆಂದರೆ ಆನಂದ, ಆನಂದವೆಂದರೆ ಯೋಗಕ್ಷೇಮ. ಕಾರ್ಮಿಕರ ರಕ್ಷಣೆ, ಕಾರ್ಮಿಕರ ಆರೋಗ್ಯ ಎರಡೂ ಕೂಡ ಕಾಯಕದಲ್ಲಿ ಅಳವಡಿಸಿಕೊಂಡಾಗ ಮಾತ್ರ ಉತ್ತಮ ಉತ್ಪಾದನೆ ಸಾಧ್ಯ. ಕಾರ್ಮಿಕರು ತಾವು ನಿರ್ವಹಿಸುವ ಕೆಲಸದಲ್ಲಿ ಸುತ್ತಮುತ್ತ ಇರತಕ್ಕಂಥ ಒಂದು ಕೈಗಾರಿಕಾ ವ್ಯವಸ್ಥೆಗಳಲ್ಲಿ ಅವರ ದೈಹಿಕ ಮತ್ತು ಮಾನಸಿಕ ಯೋಗಕ್ಷೇಮದ ಮೇಲೆ ಅವರ ಆರೋಗ್ಯ ಅವಲಂಬಿಸಿರುತ್ತದೆ. ಕಾರ್ಮಿಕರ ಆರೋಗ್ಯ ಬಹಳ ಮುಖ್ಯ ಮತ್ತು ಅದರ ಮಹತ್ವವೆಂದರೆ ಕೆಲಸ ನಿರ್ವಹಿಸುವ ಸ್ಥಳದಲ್ಲಿ ಉಂಟಾಗುವ ಗಾಯಗಳು, ಅನಾರೋಗ್ಯಗಳು, ಅಪಾಯಗಳನ್ನು ಗುರುತಿಸುವುದು ಮತ್ತು ತಗ್ಗಿಸುವುದು. ಆರೋಗ್ಯವಂತ ಕೆಲಸಗಾರರು ಹೆಚ್ಚಾದಲ್ಲಿ ಉತ್ಪಾದನೆ ಹೆಚ್ಚಾಗುವುದು, ದಕ್ಷತೆ ಹೆಚ್ಚಾಗುವುದು, ಕಡಿಮೆ ಗೈರು ಹಾಜರಿಯಾಗುವುದು ಮತ್ತು ಕಾರ್ಮಿಕರ ಆರೋಗ್ಯ ಉಪಕ್ರಮಗಳು ಕಾರ್ಮಿಕರ ಒಟ್ಟಾರೆ ಜೀವನ ಗುಣಮಟ್ಟ ಮತ್ತು ಯೋಗಕ್ಷೇಮವನ್ನು ಸುಧಾರಿಸುವುದು. ಸಾಮಾನ್ಯವಾಗಿ ಕಾರ್ಮಿಕರ ಆರೋಗ್ಯ ಸಮಸ್ಯೆಗಳು ಯಾವುವೆಂದರೆ ತಾವು ನಿರ್ವಹಿಸುವ ಸ್ಥಳದಲ್ಲಿ ಉಂಟಾಗುವ ಸ್ನಾಯುಗಳ ಎಳೆತ, ಮೂಳೆಗಳು, ಕೀಲುಗಳ ಮೇಲೆ ಪರಿಣಾಮ ಬೀರುವ ಗಾಯಗಳು ಮತ್ತು ಅಸ್ವಸ್ಥತೆಗಳು, ಕೆಲಸದ ಸ್ಥಳದಲ್ಲಿ ಒಡ್ಡಿಕೊಳ್ಳುವುದರಿಂದ ಉಂಟಾಗುವ ಉಸಿರಾಟದ ಸಮಸ್ಯೆಗಳು, ಜೋರಾದ ಶಬ್ದಗಳಿಗೆ ದೀರ್ಘಕಾಲದವರೆಗೆ ಒಡ್ಡಿಕೊಳ್ಳುವುದರಿಂದ ಉಂಟಾಗುವ ಶ್ರವಣ ನಷ್ಟ, ಕೆಲಸಕ್ಕೆ ಸಂಬಂಧಿಸಿದ ಒತ್ತಡ, ಆತಂಕ ಮತ್ತು ಖಿನ್ನತೆ. ಕಾರ್ಮಿಕರ ಆರೋಗ್ಯವನ್ನು ಉತ್ತೇಜಿಸುವ ಕೆಲವು ತಂತ್ರಗಳನ್ನು ಅಳವಡಿಸಿಕೊಳ್ಳುವುದರಿಂದ ಕಾರ್ಮಿಕರ ದಕ್ಷತೆಯನ್ನು ಹೆಚ್ಚಿಸಬಹುದು. ಕೆಲಸದ ಸ್ಥಳದ ಅಪಾಯಗಳನ್ನು ಗುರುತಿಸುವುದು ಮತ್ತು ತಗ್ಗಿಸುವುದು, ಕೆಲಸದ ಸ್ಥಳದಲ್ಲಿ ಸುರಕ್ಷತೆ ಮತ್ತು ಆರೋಗ್ಯದ ಕುರಿತು ಕಾರ್ಮಿಕರಿಗೆ ತರಬೇತಿ ಶಿಕ್ಷಣವನ್ನು ಒದಗಿಸುವುದು, ಕಾರ್ಮಿಕರಿಗೆ ವೈಯಕ್ತಿಕ ರಕ್ಷಣಾ ಸಾಧನಗಳನ್ನು ಒದಗಿಸುವುದು ಮತ್ತು ಆರೋಗ್ಯ ಪ್ರಚಾರ ಕಾರ್ಯಕ್ರಮಗಳನ್ನು ಅಳವಡಿಸಿಕೊಳ್ಳುವುದರಿಂದ ಕಾರ್ಮಿಕರ ಆರೋಗ್ಯ ರಕ್ಷಣೆ ಸಾಧ್ಯ. ಇದರಿಂದ ಉತ್ಪಾದನೆ ಕೂಡ ಹೆಚ್ಚಿ ಅಭಿವೃದ್ಧಿಗೆ ಪೂರಕವಾಗುವುದು. ಓಂ ನಮಃ ಶಿವಾಯ್.